ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಕೂಡ ಒಟ್ಟಿಗೆ ತೋರಿಸ್ಕೊಡ್ತೀನಿ. ಇದು ಬಂದು 34 ಎದೆ ಸುತ್ತಳತೆಯ ಬೋಟ್ ನೆಕ್ ಬ್ಲೌಸ್ ಆಗಿರುತ್ತೆ. ಹಾಗೆಯೇ ಬ್ಯಾಕ್ ಹುಕ್ ಇರುತ್ತೆ ಮತ್ತು ಫ್ರಂಟಲ್ಲಿ ಯಾವುದೇ ರೀತಿ ಹುಕ್ಸಿರೋದಿಲ್ಲ. ಫ್ರಂಟಲ್ಲಿ ನಮಗೆ ಡೈಮಂಡ್ ಶೇಪಲ್ಲಿರುತ್ತೆ. ಅದನ್ನು ಹೇಗೆ ಕಟ್ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಫಸ್ಟು ಬ್ಯಾಕ್ ಪಾರ್ಟಿಂದ ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಕೂಡ ಒಟ್ಟಿಗೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಫಸ್ಟ್ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ನ ತಗೊಳ್ಳಿ. ಈ ರೀತಿ ಅಳತೆ ಬ್ಲೌಸ್ನ ತಗೊಂಡು ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಟೇಪಲ್ಲಾದರೂ ನೋಡ್ಕೊಳ್ಳಿ ಅಥವಾ ನೀವು ಹಾಗೆಯೇ ಅಳತೆ ಬ್ಲೌಸ್ನು ಕೂಡ ಇಟ್ಕೊಂಡು ನೋಡ್ಕೋಬೋದು. ಸೊ 13.5 ಇಂಚ್ ಬರ್ತಾಯಿದೆ. 13.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಆಲ್ರೆಡಿ ಕೆಳಗಡೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿರೋದ್ರಿಂದ 13.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಭುಜ ಅಟ್ಯಾಚ್ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಗೂ ಕೂಡ ಒಂದು ಲೈನ್ ಹಾಕೋತೀನಿ. ಈ ರೀತಿ ಲೈನ್ ಹಾಕೊಂಡಾದಮೇಲೆ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಕೂಡ ಒಟ್ಟಿಗೆ ಈ ರೀತಿ ಇದರಲ್ಲಿ ನಿಮಗೆ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಒಟ್ಟಿಗೆ ಕಟ್ ಮಾಡುವಾಗ ಅಥವಾ ಬ್ಯಾಕ್ ಹುಕ್ಕಿದ್ದು ಫ್ರಂಟಲ್ಲಿ ಇವಾಗ ಯಾವುದೇ ರೀತಿ ಹುಕ್ಕಿಲ್ಲ ಅಂತ ಅಂದಾಗ ಏನು ಮಾಡಬೇಕು, ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು 1 ಇಂಚು ಉದ್ದ ಮಾಡಬೇಕು. ಏನಕ್ಕೆ ಅಂತಂದರೆ ಅಲ್ಲಿ ನಮಗೆ ಕಪ್ಸ್ ಅನ್ನೋದಿರುತ್ತೆ. ಕಪ್ಸು ಕೂರಬೇಕು ಕರೆಕ್ಟಾಗಿ ಅಂತಂದರೆ ನೀವು ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೇಬೇಕು. ಅದನ್ನು ಗೊತ್ತಾಗಲಿಲ್ಲ ನಿಮಗೆ ಅಂತಂದರೆ ಫ್ರಂಟ್ದು ಈ ರೀತಿ ಫುಲ್ ಡೀಪ್ ನೋಡ್ಕೊಳ್ಳಿ. ಫುಲ್ ಡೀಪ್ ನೋಡಿಕೊಂಡು ಅರ್ಧ ಇಂಚು ಬಿಟ್ಟು ಭುಜ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಬಿಟ್ಟು ಅಳತೆನ ನೋಡ್ಕೊಳ್ಳಿ. ನೋಡಿ 1 ಇಂಚ್ ಎಕ್ಸ್ಟ್ರಾ ಬೇಕಲ್ವ. ಸೊ ಅದು 1 ಇಂಚ್ ಎಕ್ಸ್ಟ್ರಾನ ನಾನು ಪೀಸ್ನ ಆ್ಯಡ್ ಮಾಡ್ಕೋತೀನಿ ಅಲ್ಲಿಗೆ. ಇದರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ಆವಾಗ ನಿಮಗೆ ಪೀಸ್ ಆ್ಯಡ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ತೋರಿಸ್ಕೊಟ್ಟು ಅದನ್ನು ನಾನು ಕರೆಕ್ಟಾಗಿ ಸ್ಟಿಚ್ ಮಾಡ್ತೀನಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ಓಕೆನಾ. ಇದು ಬಂದು 34 ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ನಾನು ಫಾರ್ಮುಲಾ ಪ್ರಕಾರ ಹೇಳ್ಕೊಟ್ಟಿದ್ದೀನಲ್ವ, ಯಾವುದೇ ಒಂದು ಬೋಟ್ ನೆಕ್ ಅಳತೆನ ನೀವು ಕಟಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ನಾವು ಎಷ್ಟು ಎದೆ ಸುತ್ತಳತೆ ಇದೆ ಅದರಲ್ಲಿ ಇವಾಗ 34 ಅಂತಂದರೆ 8.5 ಬಂತು. 1ನೇ ಭಾಗ ತಗೊಂಡ್ರೆ ಎಷ್ಟು ಬಂತು? 8.5 ಬಂತು. 4ನೇ ಭಾಗ ಅಂದರೆ 34 ಬಂತು. ಅದರಲ್ಲಿ ನಾವು 2 ಇಂಚನ್ನ ಮೈನಸ್ ಮಾಡಬೇಕು. ಗೊತ್ತಾಯ್ತಾ? 8.5ಲಿ 2 ಇಂಚ್ ಮೈನಸ್ ಮಾಡಿದ್ರೆ 6.5 ಬಂತು. ಸೊ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 6.5 ಇಂಚನ್ನ ಇಟ್ಕೊಂಡು 2 ಇಂಚ್ ಮೈನಸ್ ಆಗುತ್ತೆ. ಆವಾಗ 6.5 ಇಂಚನ್ನ ಇಟ್ಕೊಳ್ಳಿ. ಗೊತ್ತಾಯ್ತಲ್ವ? ಯಾವುದೇ ಒಂದು ಎದೆ ಸುತ್ತಳತೆಯನ್ನು ನೀವು ತಗೊಂಡಿದ್ದೀರಾ ಅಂದರೆ ಅದರಲ್ಲಿ 1ನೇ ಭಾಗ ತಗೊಂಡು ಅದರಲ್ಲಿ ನೀವು 2 ಇಂಚನ್ನ ಮೈನಸ್ ಮಾಡಿ ನಿಮಗೆ ಬೋಟ್ ನೆಕ್ ಅಳತೆ ಕರೆಕ್ಟಾಗಿ ಸಿಗುತ್ತೆ. 2.25 ಇಂಚು ನಾನು ಭುಜನ ಇಟ್ಕೋತಾ ಇದ್ದೀನಿ. ಹಾಗೆಯೇ ಉಳಿದಿರೋ ಅಂಥದ್ದು ನೆಕ್ ಬಿಡೋದಕ್ಕಾಗುತ್ತೆ. ಯಾಕಂತಂದರೆ ಇವರು ಭುಜನ ಚಿಕ್ಕದು ಕೇಳಿದೆ, ಹಾಗಾಗಿ ನಾನು ಭುಜನ ಚಿಕ್ಕದು ಇಟ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ಈ ರೀತಿ ನೋಡ್ಕೊಳ್ಳಿ. ಫ್ರಂಟ್ ಡೀಪ್ ಎಷ್ಟಿದೆ ಅಷ್ಟಕ್ಕೇ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬ್ರಾಡಾಗಿ ಕೇಳಿರೋದ್ರಿಂದ ನಾನು ಸ್ವಲ್ಪ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಬೇಕು, ಬ್ರಾಡಾಗಿ ಬೇಕು, ಇಲ್ಲ ಅಂತಂದರೆ ನಾರ್ಮಲಾಗಿ ಬ್ಲೌಸಲ್ಲಿ ಎಷ್ಟಿದೆ ಅಂತ ಅಷ್ಟೇ ಬೇಕು ಅಂತಂದರೆ ಅಷ್ಟಕ್ಕೇ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇದು ಬ್ರಾಡಾಗಿರೋದ್ರಿಂದ ನಾನು ಬ್ರಾಡಾಗಿಯೇ ಮಾರ್ಕ್ ಮಾಡಿದ್ದೀನಿ. ಹಾಗೆಯೇ ಅದಕ್ಕೆ ಈ ರೀತಿ ಶೇಪ್ ಕೂಡ ಕೊಟ್ಕೋತಾ ಇದ್ದೀನಿ. ನಿಮಗೆ ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪೇ ಕೊಟ್ಕೊಳ್ಳಿ. ಅದು ಬಂದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಸೊ ಇವರು ಈ ಶೇಪ್ ಕೇಳಿದ್ದಾರೆ, ಹಾಗಾಗಿ ನಾನು ಡೈಮಂಡ್ ಶೇಪ್ನ ಇಟ್ಕೋತಾ ಇದ್ದೀನಿ. ನಾವು ಎಷ್ಟು ನೆಕ್ ವಿಡ್ತ್ನ ಇಟ್ಕೊಂಡಿದ್ದೀವಿ, ಇವಾಗ 6.5 ನೆಕ್ ವಿಡ್ತ್ ಇಟ್ಟಿದ್ದೀವಿ ಅಲ್ವಾ, 6.5ನೇ ಕೂಡ ನೀವು ಹಾರ್ಮೋಲ್ ಕೂಡ ಇಟ್ಕೋಬೇಕು. ಬೋಟ್ ನೆಕ್ ಬ್ಲೌಸಲ್ಲಿ ನೀವು ನೆಕ್ ವಿಡ್ತು ಭುಜ ಸೇರಿಸಿ ಎಷ್ಟು ಇಟ್ಟಿರ್ತೀರ ಹಾರ್ಮೋಲ್ ಕೂಡ ಅಷ್ಟೇ ಇಟ್ಕೋಬೇಕು. ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಸೊ ಇದನ್ನು ಇವಾಗ ಬ್ಯಾಕ್ ಪಾರ್ಟ್ನ 1 ಇಂಚ್ಗೆ, ಫ್ರಂಟ್ ಪಾರ್ಟ್ ಬಂದು 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಕೊಂಡ್ವಿ. ಇದಾದಮೇಲೆ ಇನ್ನೇನು ಕೇಳ ಇಲ್ಲ. ಇಲ್ಲಿ ನಾನು ಪ್ರಿನ್ಸ್ ಕಟ್ನ ಹೊಲಿತಾ ಇಲ್ಲ, 1 ಡಾಟ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ 1 ಡಾಟ್ ಬ್ಲೌಸ್ನ ಸ್ಟಿಚ್ ಮಾಡುವಾಗ ನಾವು ಯಾವುದೇ ರೀತಿ ಪ್ರಿನ್ಸಸ್ ಕಟ್ ಆಗಲಿ ಅಥವಾ ಬೆಲ್ಟ್ ಪಟ್ಟಿ ಆಗಲಿ ಕಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ಇದಿಷ್ಟು ಕಟ್ ಮಾಡ್ಕೊಂಡಾದಮೇಲೆ ಇವಾಗ 2 ಭುಜನೂ ಕೂಡ ಕಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಭುಜ ಕಟ್ ಮಾಡ್ಕೊಂಡಾದಮೇಲೆ ಒಂದು ಈ ರೀತಿ ನಾಚ್ ಹಾಕೊಳ್ಳಿ. ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು 1 ಎಳೆನ ಮಾತ್ರ ತಗೊಳ್ಳಿ. ಈ ರೀತಿ ಒಂದನ್ನು ತಗೊಂಡು ಫ್ರಂಟ್ ಡೀಪ್ನ ಕಟ್ ಮಾಡ್ಕೊಳ್ಳಿ. ಸೊ ಒಂದು ಬ್ಯಾಕ್ ಪಾರ್ಟು, ಒಂದು ಫ್ರಂಟ್ ಪಾರ್ಟ್ ಅಲ್ವಾ, ಈ ರೀತಿ ಒಂದನ್ನು ಮಾತ್ರ ತಗೊಂಡ್ರೆ ಏನಾಗುತ್ತೆ, ನಮಗೆ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಗೊತ್ತಾಯ್ತಲ್ವ? ಯಾವುದೇ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ನಾನು ಎಲ್ಲ ಬ್ಲೌಸ್ಗಳನ್ನೂ ಆಲ್ಮೋಸ್ಟ್ ಆಲ್ ಫ್ರಂಟು ಮತ್ತು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ಕೊಳ್ಳೋದು, ಬೇಗ ಬೇಗ ಕಟಿಂಗ್ ಮಾಡ್ಕೋಬೋದು ಅಂತ. ಸೊ ಈ ರೀತಿ 1 ಎಳೆನ ಮಾತ್ರ ಹೀಗೆ ತಗೊಂಡು ಈ ಫ್ರಂಟಲ್ಲಿ ಶೇಪ್ ಇದೆ ಅಲ್ವಾ, 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಎರಡನ್ನೂ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಫ್ರಂಟಲ್ಲಿ ನಾವು ಪೀಸ್ನ ಅಟ್ಯಾಚ್ ಮಾಡಬೇಕು. ಇದರದ್ದು ಸ್ಟಿಚಿಂಗ್ ವೀಡಿಯೋನೂ ಕೂಡ ಹಾಕ್ತೀನಿ. ಆವಾಗ ಪೀಸ್ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗೆಯೇ 1 ಡಾಟ್ ಬ್ಲೌಸ್ ಆಗಿರೋದ್ರಿಂದ ನಾವು ಎಲ್ಲಿ
ಡೀಪ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೇ ಡಾಟ್ ಬರಬೇಕು. ಆ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಡಾಟ್ ಬಂದು 3.5 ಇಂಚು ಸಾಕಾಗುತ್ತೆ. ಸೊ 3.5 ಇಂಚು ಅಥವಾ 4 ಇಂಚು ಸಾಕಾಗುತ್ತೆ. ಆ ಕಡೆ 1 ಇಂಚು ಹಾಗೆಯೇ ಈ ಕಡೆ 1 ಇಂಚು, ಈ ರೀತಿ ಕಪ್ಸ್ ಹಿಡಿತು ಅಂದರೆ ನಿಮಗೆ 1 ಇಂಚು ಸಾಕಾಗುತ್ತೆ. ಸೊ ಏನಾದರೂ ನೀವು 1 ಡಾಟ್ ಬ್ಲೌಸ್ ಸ್ಟಿಚ್ ಮಾಡುವಾಗ ನಿಮಗೆ ಚೆಸ್ಟ್ ಜಾಸ್ತಿ ಇದೆ ಅಂತ ಅನ್ನೋರು ಏನು ಮಾಡಿ 1.5 ಇಂಚು ಇಟ್ಕೊಳ್ಳಿ ಅಷ್ಟೇ. ಇದರಲ್ಲಿ ಇನ್ನೇನು ಕೂಡ ಚೇಂಜಸ್ ಇಲ್ಲ ಅಷ್ಟೇ. ಇವಾಗ ಬ್ಯಾಕ್ ಡೀಪ್ ಬಂದು ನಾನು 12 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 13 ಇಂಚು 12 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ 13 ಇಂಚ್ವರೆಗೂ ಕೂಡ ಮಾರ್ಕ್ ಮಾಡ್ಕೋಬೋದು. ಸಾಕಿಷ್ಟು ಫುಲ್ ಡೀಪ್ನೇ ಕೇಳಿರೋದ್ರಿಂದ ಈ ರೀತಿ ಫಸ್ಟು ಲೈನ್ ಹಾಕ್ಕೊಳ್ಳಿ. ಬೋಟ್ ನೆಕ್ ಬ್ಲೌಸ್ ಅಲ್ವಾ, ಹಾಗಾಗಿ ಅದು ಹೇಗಿದೆ ಹಾಗೆಯೇ ಸ್ಟ್ರೈಟ್ ಲೈನೇ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ. ನಿಮಗೆ ಕೆಳಗಡೆ ಇನ್ನೂ ಬ್ರಾಡಾಗಿ ಬೇಕು ಅಂತಂದರೂ ಕೂಡ ಬ್ರಾಡಾಗಿ ಹಾಕೋಬೋದು. ಸೊ ಇದು ಆಲ್ರೆಡಿ ನೆಕ್ ವಿಡ್ತ್ ನಾವು ಜಾಸ್ತಿ ತಗೊಂಡಿರ್ತೀವಿ ಅಲ್ವಾ, ಹಾಗಾಗಿ ಬ್ರಾಡಾಗಿಯೇ ಬರುತ್ತೆ. ಸೊ ಫಸ್ಟು ನೋಡಿಕೊಂಡು ಅದಾದಮೇಲೆ ಬೇಕು ಅಂತಂದರೆ ನಿಮಗೆ ಬ್ರಾಡಾಗಿ ತಗೊಳ್ಳಿ, ಇಲ್ಲಾಂತಂದರೆ ಬೆನ್ನಿನ ಕೆಳಗಡೆ ನಿಮಗೆ ಅಗಲ ಆಗಿಬಿಡುತ್ತೆ. ಹಾಗೆಯೇ 3.5 ಇಂಚ್ಗೆ ಬೋಟ್ ನೆಕ್ ಅಳತೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೂಡ 3.5 ಇಂಚು ಬರುತ್ತೆ. ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ 4 ಇಂಚು 4.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನೇ ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ 1.5 ಇಂಚ್ವರೆಗೂ ಕೂಡ ಸ್ಟ್ರೈಟ್ ಬಂದು ಈ ರೀತಿ ಶೇಪ್ ಕೊಡಿ. ಆವಾಗ ನಿಮಗೆ ರೌಂಡ್ ಶೇಪ್ ರೆಡಿ ಆಯಿತು. ಸೊ ಇಲ್ಲಿ ಟೆಂಪಲ್ ಡಿಸೈನ್ನ ಯಾವ ರೀತಿ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಶೇಪ್ನ ಕೊಟ್ಕೊಳ್ಳಿ. ನಿಮಗೆ ರೌಂಡ್ ನೆಕ್ ಬೇಕು ಅಂದರೆ ರೌಂಡ್ ನೆಕ್ಕಲ್ಲೂ ಕೂಡ ಕಟ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ವ, ಈ ರೀತಿ ಶೇಪ್ ಕಟ್ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಹೀಗೆ ಕ್ರಾಸಾಗಿ ಬಂದು ಕೆಳಗಡೆ ಅದನ್ನು ಅಟ್ಯಾಚ್ ಮಾಡಿಬಿಡಿ. ಸೊ ನಿಮಗೆ ಅದು ಕರೆಕ್ಟಾಗಿ ಟೆಂಪಲ್ ಡಿಸೈನಲ್ಲಿ ರೆಡಿ ಆಗುತ್ತೆ. ಸೊ ಇದರಲ್ಲಿ ನೀವು ಬೇಕಾದರೆ ಸ್ಟ್ರೈಟ್ ಬೇಕಾದರೂ ಇಟ್ಕೊಂಡು ಟೆಂಪಲ್ ಡಿಸೈನ್ನ ಕೂಡ ಇಟ್ಕೋಬೋದು. ನಾನು ಸ್ವಲ್ಪ ಈ ರೀತಿ ಕ್ರಾಸ್ ಮಾಡಿದ್ದೀನಿ, ಅದು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ಇದಿಷ್ಟು ಗೊತ್ತಾಯ್ತಲ್ವ, ಫ್ರಂಟು ಮತ್ತು ಬ್ಯಾಕಲ್ಲಿ ಏನು ಕೂಡ ಚೇಂಜಸ್ ಇಲ್ಲ, ಇಷ್ಟೇ. ಸೊ ತುಂಬಾ ಈಸಿಯಾಗಿ ಬ್ಯಾಕ್ ಡಾಟ್ನ ಮಾರ್ಕ್ ಮಾಡೋದನ್ನು ಸ್ಟಿಚಿಂಗ್ ಮಾಡಾದಮೇಲೆ ತೋರಿಸ್ಕೊಡ್ತೀನಿ ನಾನು ಹೇಗೆ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಅನ್ನೋದು ಬಂದಿದೆ. ಇದಿಷ್ಟು ಇವಾಗ ರೆಡಿ ಆಯಿತು. ಇದಿಷ್ಟು ರೆಡಿ ಆದಮೇಲೆ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಸ್ಲೀವ್ಸು ಕೂಡ ಅಷ್ಟೇ ಉಳ್ಕೊಂಡಿರೋಂಥ ಪೀಸ್ನಲ್ಲಿ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು. ಸೊ ಹಾಗೆಯೇ ಫ್ರಂಟ್ ಡೀಪು ಮತ್ತು ಬ್ಯಾಕ್ ಪಾರ್ಟು ಎರಡೂ ಕೂಡ ರೆಡಿ ಆಯ್ತಲ್ವ. ಸ್ಲೀವ್ಸ್ಗೆ 4 ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಸ್ಟ್ ಈ ರೀತಿ ಇರುತ್ತೆ ಅಲ್ವಾ, ಅದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ಫಸ್ಟು ಒಂದು ಸಮನಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಲೀವ್ಸ್ದು ನಾವು ಮಾರ್ಕ್ ಮಾಡ್ಕೋಬೋದು. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಲೀವ್ಸು ಕೂಡ ಇದೇ ರೀತಿ ಕಟ್ ಮಾಡ್ಕೊಳ್ಳೋದು, ಹಾಗಾಗಿ ನಾನು ಇದೇ ರೀತಿ ನಿಮಗೆ ತೋರಿಸ್ಕೊಡ್ತೀನಿ. ಯಾಕೆ ಗೊತ್ತಾ, ಒಂದು 2 ಸಲ ನೀವು ಈ ರೀತಿ ಟ್ರೈ ಮಾಡ್ತು ಅಂತಂದರೆ ನಿಮಗೆ ಬೇರೆ ಬ್ಲೌಸ್ ಕಟ್ಟಿಂಗಿಂತ ಇದು ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಈಸಿಯಾಗಿ ಕಟ್ ಮಾಡ್ಕೋಬೋದು. ಫಸ್ಟು ನೋಡಿ ಈ ರೀತಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಂಡಾದಮೇಲೆ ತೋಳಿನ ಮುಂಭಾಗಕ್ಕೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗಲೇ ಜಾಯಿಂಟ್ ಮಾಡ್ಕೋಬೋದು. ಸೊ ಹಾಗಾಗಿ ಜಸ್ಟ್ ಇವಾಗ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಎಷ್ಟು ಲೆಂತ್ ಇದೆ ಅಷ್ಟು ಲೆಂತಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಆರ್ಮಲ್ವರೆಗೂ ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಬಂದಮೇಲೆ ಈ ರೀತಿ ಶೇಪ್ ಕೊಡಿ ಅಷ್ಟೇ. ಒಂದು 2-3 ಸಲ ನೀವು ಪ್ರಾಕ್ಟೀಸ್ ಮಾಡ್ತು ಅಂತಂದರೆ ಬರುತ್ತೆ. ನೋಡಿ ತೋಳಿನ ಮುಂಭಾಗಕ್ಕೂ ಕೂಡ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆಯೇ ಇದೆರಡನ್ನೂ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸೀಮಿಂಗ್ ಅಲೈಸ್ಗೋಸ್ಕರ ಬೇಕು ಅಷ್ಟು ಬಟ್ಟೆನ ಬಿಟ್ಕೊಳ್ಳಿ. ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಬಿಟ್ಕೋಬೋದು. ಅದಾದಮೇಲೆ 1/2 ಇಂಚು ಎಕ್ಸ್ಟ್ರಾ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚು ನಮಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವ, ಹಾಗಾಗಿ 1/2 ಇಂಚನ್ನ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮಧ್ಯೆ ಒಂದು ನಾಚು ಹಾಕೋತಾ ಇದ್ದೀನಿ. ನಾಚು ಹಾಕ್ಕೊಂಡು ನಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಕಟ್ ಮಾಡಿಕೊಂಡು ಉಳ್ಕೊಂಡಿರೋಂಥ ಪೀಸ್ನ ಕಟಿಂಗ್ ಮಾಡಿ ತೆಗೆದುಬಿಡಿ. ಇವಾಗ ಇದಕ್ಕೇನು ಬೆಲ್ಟ್ ಪಟ್ಟಿ ಏನು ಬೇಕಾಗಿಲ್ಲ ಅಲ್ವಾ, ಹಾಗಾಗಿ ಸ್ಟ್ರೈಟೇನೆ ಕಟ್ ಮಾಡ್ಕೋತೀನಿ. ಇದು ಸ್ಟ್ರೈಟಾಗೇ ಕಟ್ ಮಾಡ್ಕೋತಾ ಇದ್ದೀನಿ. ಈ ಪೀಸ್ ಏನಕ್ಕೆ ಅಂತಂದರೆ ನಮಗೆ ಫ್ರಂಟಲ್ಲಿ ಸ್ವಲ್ಪ ಚಿಕ್ಕದಿತ್ತಲ್ವ, ಅಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದಕ್ಕೋಸ್ಕರ. ಸೊ ನೀವು ಸ್ಟಿಚಿಂಗು ಕೂಡ ಅಷ್ಟೇ ಒಂದು ಅರ್ಧ ಗಂಟೆಲೆಲ್ಲ ಇದನ್ನು ಸ್ಟಿಚ್ ಮಾಡಿಬಿಡ್ಬೋದು. ಸ್ಟಿಚಿಂಗ್ ವಿಡಿಯೋ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಕಟಿಂಗ್ ನೋಡ್ಕೊಳ್ಳಿ. ಕಟಿಂಗ್ ಆದಮೇಲೆ ಎರಡು ಕೂಡ ಒಂದೆಲ್ಲೇ ಹಾಕಿದ್ರೆ 1 ಅವರ್ ಆಗಿಬಿಡುತ್ತೆ. ಹಾಗಾಗಿ ನಾನು ಅದನ್ನು ಬೇರೆ ಇದನ್ನು ಬೇರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.